ರಚನೆಯಾದ ನಂತರದಲ್ಲಿ ಪದೇ ಪದೇ ಕೇಳೋಕೆ ಸಿಗ್ತಿರುವ ಆರೋಪ ಅಪವಾದ ಅಂತಂದ್ರೆ ಅನುದಾನ ಹಂಚಿಕೆ ಸರಿಯಾಗಿ ಆಗ್ತಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ್ದೇ ಶಾಸಕರು ಈಗ ಆಲ್ರೆಡಿ ಧ್ವನಿ ಎತ್ತಿ ಆಗಿದೆ. ಇದೀಗ ಬಿಜೆಪಿಯ ಸರದಿ. ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದೆ ರಾಜ್ಯ ಸರ್ಕಾರ. ಹೀಗಾಗಿ ಕೆರಳಿ ಕೆಂಡವಾಗಿದ್ದಾರೆ ಕಮಲ ಕಲಿಗಳು. ವೈಟ್ ಟಾಪಿಂಗ್ ರಸ್ತೆ ವಿಚಾರದಲ್ಲಿ ಕಿರಿಕಿರಿ ಶುರುವಾಗಿದೆಯಂತೆ. ಬಿಜೆಪಿ ಶಾಸಕರ ಕ್ಷೇತ್ರಗಳಲ್ಲಿ ಕಾಮಗಾರಿನೇ ನಡೀತಿಲ್ಲ ಅನ್ನೋ ಆರೋಪ. 64 ಕಿಲೋಮೀಟರ್ ರಸ್ತೆಯ ಲೆಕ್ಕ ಕೊಟ್ಟಿದ್ದಾರೆ ಶಾಸಕ ಗರುಡಾಚಾರ್. ಅಂದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ಅವರಿಗೇನೆ ಅನುದಾನದ ಬಹುಪಾಲು ಕೊಟ್ಟು ಬಿಡೋದು. ಬಿಜೆಪಿ ಶಾಸಕರಿರುವ ಕ್ಷೇತ್ರಗಳಲ್ಲಿ ರಸ್ತೆ ಕಾಮಗಾರಿಗೂ ಕೂಡ ತಾರತಮ್ಯ. ಬಿಜೆಪಿ ಶಾಸಕರಿರೋ ಕಡೆ ಕೇವಲ 10 ಕಿಲೋಮೀಟರ್ ಅಂತೆ. ಒಟ್ಟು 64 ಕಿಲೋಮೀಟರ್ ಅಲ್ಲಿ ಉಳಿದ 54 ಕಿಲೋಮೀಟರ್ ಕೂಡ ಕಾಂಗ್ರೆಸ್ ಶಾಸಕರಿರುವ ಕ್ಷೇತ್ರಕ್ಕೇನೆ. ಈ ವೈಟ್ ಟಾಪಿಂಗ್ ಟೆಂಡರ್ನಲ್ಲೂ ಕೂಡ ತಾರತಮ್ಯ ಅಂತ ಹೇಳಿ ಗರುಡಾಚಾರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಒಂದಷ್ಟು ಲೆಕ್ಕಾಚಾರ ಕೂಡ ಸಿಕ್ಕಿದೆ ನಮಗೆ, ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಕಿಲೋಮೀಟರ್ ಉದ್ದಕ್ಕೆ ಈ ವೈಟ್ ಟಾಪಿಂಗ್ ನಡೀತಾ ಇದೆ ಅಂತ ಹೇಳಿ. ಪುಲ್ಕೇಶಿ ನಗರ 8 ಕಿಲೋಮೀಟರ್, ಇಲ್ಲಿರೋದು ಕಾಂಗ್ರೆಸ್ನ ಶಾಸಕರು. ಸರ್ವಜ್ಞ ನಗರ 8 ಕಿಲೋಮೀಟರ್, ಇಲ್ಲೂ ಕೂಡ ಇರೋದು ಕಾಂಗ್ರೆಸ್ನದ್ದೇ ಶಾಸಕರು. ಶಾಂತಿನಗರ 4.25 ಕಿಲೋಮೀಟರ್, ಎಟಗೇನ್ ಕಾಂಗ್ರೆಸ್ ಶಾಸಕರ ಕ್ಷೇತ್ರ. ಶಿವಾಜಿನಗರ ಹೇಳೋ ಹಾಗೆ ಇಲ್ಲ, ಕಾಂಗ್ರೆಸ್ ಶಾಸಕರು 2.23 ಕಿಲೋಮೀಟರ್. ವಿಜಯನಗರದಲ್ಲಿ 4.37 ಕಿಲೋಮೀಟರ್ ವೈಟ್ ಟಾಪಿಂಗ್ ನಡೆಸಲಿಕ್ಕೆ ಟೆಂಡರ್ ನೀಡಲಾಗಿದೆಯಂತೆ, ಕಾಂಗ್ರೆಸ್ನದ್ದೇ ಕ್ಷೇತ್ರ. ಗೋವಿಂದರಾಜನಗರದಲ್ಲಿ 2.3 ಕಿಲೋಮೀಟರ್ ರಸ್ತೆಗೆ ವೈಟ್ ಟಾಪಿಂಗ್ ಮಾಡಲಾಗ್ತಾ ಇದೆ. ದಾಸರಹಳ್ಳಿಯಲ್ಲಿ 1 ಕಿಲೋಮೀಟರ್, ಕೇವಲ 1 ಕಿಲೋಮೀಟರ್, ಬಿಜೆಪಿ ಶಾಸಕರು. ಜಯನಗರದಲ್ಲಿ 0.75 ಕಿಲೋಮೀಟರ್, 1 ಕಿಲೋಮೀಟರ್ ಕೂಡ ಇಲ್ಲ, ಬಿಜೆಪಿಯ ಶಾಸಕರು. ಚಿಕ್ಕಪೇಟೆಯಲ್ಲೂ ಕೂಡ ಅರ್ಧ ಕಿಲೋಮೀಟರ್ಗೆ ಮಾತ್ರ ಟೆಂಡರ್, ಇಲ್ಲೂ ಬಿಜೆಪಿ ಶಾಸಕರು. ಬ್ಯಾಟರಾಯನಪುರದಲ್ಲಿ 6.05 ಕಿಲೋಮೀಟರ್, ವ್ಯತ್ಯಾಸ ಗಮನಿಸಿ. ಹಿಂದೆ ನಾವು ಹೇಳ್ತಾ ಇದ್ವಿ ಚಿಕ್ಕಪೇಟೆ ಅರ್ಧ ಕಿಲೋಮೀಟರ್, ಬ್ಯಾಟರಾಯನಪುರದಲ್ಲಿ 6.5 ಕಿಲೋಮೀಟರ್, 6.05 ಕಿಲೋಮೀಟರ್ ಕಾಂಗ್ರೆಸ್ನ ಶಾಸಕರು. RR ನಗರ 1 ಕಿಲೋಮೀಟರ್, ಇರೋದು ಬಿಜೆಪಿ ಶಾಸಕರು. ಬೊಮ್ಮನಹಳ್ಳಿಯಲ್ಲಿರೋದು ಬಿಜೆಪಿ ಶಾಸಕರು, ಹೀಗಾಗಿ 1.30 ಕಿಲೋಮೀಟರ್. ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿ ಶಾಸಕರಿರುವ ಕ್ಷೇತ್ರ, ಇಲ್ಲಿ 0.95 ಕಿಲೋಮೀಟರ್. ಮಲ್ಲೇಶ್ವರ ಬಿಜೆಪಿ ಪ್ರತಿನಿಧಿಸುವಂತಹ ಕ್ಷೇತ್ರ, 0.43 ಕಿಲೋಮೀಟರ್. ಚಾಮರಾಜಪೇಟೆ ಯಾರ ಶಾಸಕರು ಗೊತ್ತೇ ಇದೆ, ಮಿನಿಸ್ಟರ್ ಕೂಡ, 3.25 ಕಿಲೋಮೀಟರ್. BTM ಲೇಔಟ್ನಲ್ಲಿ 6.50 ಕಿಲೋಮೀಟರ್ ಆದರೆ ಇತ್ತ KR-ಪುರದಲ್ಲಿ 5 ಕಿಲೋಮೀಟರ್. ಇದು ಹೆಂಗೋ ಸ್ವಲ್ಪ ಜಾಸ್ತಿ, ಬಿಜೆಪಿ ಶಾಸಕರಿದ್ದರೂ ಕೂಡ. ಮಹದೇವಪುರದಲ್ಲಿ 5 ಕಿಲೋಮೀಟರ್, ಬಿಜೆಪಿ ಶಾಸಕರು. ಯಶವಂತಪುರ 4.30 ಕಿಲೋಮೀಟರ್, ಹಾಗೆ ಹೆಬ್ಬಾಳದಲ್ಲಿ 4.90 ಕಿಲೋಮೀಟರ್. ಗಾಂಧಿನಗರದಲ್ಲಿ 0.4 ಕಿಲೋಮೀಟರ್. ಹೀಗೆ ವೈಟ್ ಟಾಪಿಂಗ್ ಕಾಮಗಾರಿಯಲ್ಲೂ ಕೂಡ ಬಿಜೆಪಿ ಶಾಸಕರು ಇರುವ ಕಡೆಯಲ್ಲಿ ಕಡಿಮೆ, ಕಾಂಗ್ರೆಸ್ ಶಾಸಕರು ಇರುವ ಕಡೆಯಲ್ಲಿ ಹೆಚ್ಚಿಗೆ ಅವಕಾಶವನ್ನು ನೀಡಲಾಗಿದೆ. ಆ ಮೂಲಕ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದೆ ರಾಜ್ಯ ಸರ್ಕಾರ ಅನ್ನೋ ಆರೋಪವನ್ನ ಬಿಜೆಪಿಯ ಶಾಸಕರು ಇದೀಗ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕ ಉದಯ್ ಗರುಡಾಚಾರ್ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಸಿಕ್ಕಾಪಟ್ಟೆ ತಾರತಮ್ಯ ಆಗಿದೆ. ಈಗ ಏನಾಗಿದೆ ಅಂದ್ರೆ, ನಾವು ಒಂಥರ ಈ ಮಲ್ತಾಯಿ ಮಕ್ಕಳ ತರ ಆಗೋಗ್ಬಿಟ್ಟಿದೀವಿ. ನಮಗೆ ತೊಂದರೆ ಏನಾಗಿದೆ ಅಂದ್ರೆ, ನನಗೆ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ನಮ್ಮ ಸರ್ಕಾರ ಇದ್ದಾಗೆ ಕೊಟ್ಟರು, ಸಾಕಷ್ಟು ಕೆಲಸಗಳು ಮಾಡಿದೀವಿ. ಯಾಕಂದ್ರೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಹೆಂಗಿದೆ ಅಂದ್ರೆ, ಇದೊಂಥರ ಬಹಳ ಕಂಜೆಸ್ಟೆಡ್ ಏರಿಯಾ ಇದು ಚಿಕ್ಕಪೇಟೆ. ಸೊ ಅಲ್ಲಿ ಸಾಕಷ್ಟು ರಸ್ತೆಗಳು ಹಾಕ್ಸಿದೀವಿ, ಒಳಚರಂಡಿಗಳು ಹಾಕ್ಸಿದೀವಿ, ಎಲ್ಲವನ್ನೂ ಹಾಕ್ಸಿದೀವಿ. ಇತ್ತೀಚೆಗೆ ಏನಾಗ್ತಾ ಇದೆ, ನಾವು ರಿಕ್ವೆಸ್ಟ್ ಮಾಡಿದ್ವಿ ನಮ್ಮ ಆದರಣೀಯ ಮುಖ್ಯಮಂತ್ರಿಗಳನ್ನ, ಪ್ಲಸ್ ನಮ್ಮ ಉಪಮುಖ್ಯಮಂತ್ರಿಗಳನ್ನು ಕೇಳಿದ್ವಿ, ನನಗೆ ಅನುದಾನ ಸರಿ ಕೊಡ್ಬೇಕು ಸರ್, ಸಾಕಷ್ಟು ಕೆಲಸಗಳಿರ್ತದೆ, ದಯವಿಟ್ಟು ಮಾಡಿಕೊಡಿ ಅಂತ. ಬರೀ ಎರಡು ರೋಡ್ಗೆ ಕೊಟ್ಟಿದ್ದಾರೆ ವೈಟ್ ಟಾಪ್. ಸೊ ನಮಗೆ ಅದು ಬೇರೆಯವರಿಗೆಲ್ಲ ಚೆನ್ನಾಗಿ ಕೊಟ್ಬಿಟ್ಟು ಅನುದಾನಗಳು ನಮ್ಗೆ ಯಾಕೆ ಕೊಡೋದಿಲ್ಲ? ಸೊ ದಿಸ್ ಅ ಕ್ವೆಶ್ಚನ್. ಆಮೇಲೆ ಸಿದ್ದರಾಮಯ್ಯನವರು ಆಗಲಿ, ನಮ್ಮ DK ಶಿವಕುಮಾರ್ ಅವರಾಗಲಿ, ರಚನೆಯಾದ ನಂತರದಲ್ಲಿ ಪದೇ ಪದೇ ಕೇಳೋಕೆ ಸಿಗ್ತಿರುವ ಆರೋಪ ಅಪವಾದ ಅಂತಂದ್ರೆ ಅನುದಾನ ಹಂಚಿಕೆ ಸರಿಯಾಗಿ ಆಗ್ತಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ್ದೇ ಶಾಸಕರು ಈಗ ಆಲ್ರೆಡಿ ಧ್ವನಿ ಎತ್ತಿ ಆಗಿದೆ. ಇದೀಗ ಬಿಜೆಪಿಯ ಸರದಿ. ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದೆ ರಾಜ್ಯ ಸರ್ಕಾರ. ಹೀಗಾಗಿ ಕೆರಳಿ ಕೆಂಡವಾಗಿದ್ದಾರೆ ಕಮಲ ಕಲಿಗಳು. ವೈಟ್ ಟಾಪಿಂಗ್ ರಸ್ತೆ ವಿಚಾರದಲ್ಲಿ
ಕಿರಿಕಿರಿ ಶುರುವಾಗಿದೆಯಂತೆ. ಬಿಜೆಪಿ ಶಾಸಕರ ಕ್ಷೇತ್ರಗಳಲ್ಲಿ ಕಾಮಗಾರಿನೇ ನಡೀತಿಲ್ಲ ಅನ್ನೋ ಆರೋಪ. 64 ಕಿಲೋಮೀಟರ್ ರಸ್ತೆಯ ಲೆಕ್ಕ ಕೊಟ್ಟಿದ್ದಾರೆ ಶಾಸಕ ಗರುಡಾಚಾರ್. ಅಂದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ಅವರಿಗೇನೆ ಅನುದಾನದ ಬಹುಪಾಲು ಕೊಟ್ಟು ಬಿಡೋದು. ಬಿಜೆಪಿ ಶಾಸಕರಿರುವ ಕ್ಷೇತ್ರಗಳಲ್ಲಿ ರಸ್ತೆ ಕಾಮಗಾರಿಗೂ ಕೂಡ ತಾರತಮ್ಯ. ಬಿಜೆಪಿ ಶಾಸಕರಿರೋ ಕಡೆ ಕೇವಲ 10 ಕಿಲೋಮೀಟರ್ ಅಂತೆ. ಒಟ್ಟು 64 ಕಿಲೋಮೀಟರ್ ಅಲ್ಲಿ ಉಳಿದ 54 ಕಿಲೋಮೀಟರ್ ಕೂಡ ಕಾಂಗ್ರೆಸ್ ಶಾಸಕರಿರುವ ಕ್ಷೇತ್ರಕ್ಕೇನೆ. ಈ ವೈಟ್ ಟಾಪಿಂಗ್ ಟೆಂಡರ್ನಲ್ಲೂ ಕೂಡ ತಾರತಮ್ಯ ಅಂತ ಹೇಳಿ ಗರುಡಾಚಾರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಒಂದಷ್ಟು ಲೆಕ್ಕಾಚಾರ ಕೂಡ ಸಿಕ್ಕಿದೆ ನಮಗೆ, ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಕಿಲೋಮೀಟರ್ ಉದ್ದಕ್ಕೆ ಈ ವೈಟ್ ಟಾಪಿಂಗ್ ನಡೀತಾ ಇದೆ ಅಂತ ಹೇಳಿ. ಪುಲ್ಕೇಶಿ ನಗರ 8 ಕಿಲೋಮೀಟರ್, ಇಲ್ಲಿರೋದು ಕಾಂಗ್ರೆಸ್ನ ಶಾಸಕರು. ಸರ್ವಜ್ಞ ನಗರ 8 ಕಿಲೋಮೀಟರ್, ಇಲ್ಲೂ ಕೂಡ ಇರೋದು ಕಾಂಗ್ರೆಸ್ನದ್ದೇ ಶಾಸಕರು. ಶಾಂತಿನಗರ 4.25 ಕಿಲೋಮೀಟರ್, ಎಟಗೇನ್ ಕಾಂಗ್ರೆಸ್ ಶಾಸಕರ ಕ್ಷೇತ್ರ. ಶಿವಾಜಿನಗರ ಹೇಳೋ ಹಾಗೆ ಇಲ್ಲ, ಕಾಂಗ್ರೆಸ್ ಶಾಸಕರು 2.23 ಕಿಲೋಮೀಟರ್. ವಿಜಯನಗರದಲ್ಲಿ 4.37 ಕಿಲೋಮೀಟರ್ ವೈಟ್ ಟಾಪಿಂಗ್ ನಡೆಸಲಿಕ್ಕೆ ಟೆಂಡರ್ ನೀಡಲಾಗಿದೆಯಂತೆ, ಕಾಂಗ್ರೆಸ್ನದ್ದೇ ಕ್ಷೇತ್ರ. ಗೋವಿಂದರಾಜನಗರದಲ್ಲಿ 2.3 ಕಿಲೋಮೀಟರ್ ರಸ್ತೆಗೆ ವೈಟ್ ಟಾಪಿಂಗ್ ಮಾಡಲಾಗ್ತಾ ಇದೆ. ದಾಸರಹಳ್ಳಿಯಲ್ಲಿ 1 ಕಿಲೋಮೀಟರ್, ಕೇವಲ 1 ಕಿಲೋಮೀಟರ್, ಬಿಜೆಪಿ ಶಾಸಕರು. ಜಯನಗರದಲ್ಲಿ 0.75 ಕಿಲೋಮೀಟರ್, 1 ಕಿಲೋಮೀಟರ್ ಕೂಡ ಇಲ್ಲ, ಬಿಜೆಪಿಯ ಶಾಸಕರು. ಚಿಕ್ಕಪೇಟೆಯಲ್ಲೂ ಕೂಡ ಅರ್ಧ ಕಿಲೋಮೀಟರ್ಗೆ ಮಾತ್ರ ಟೆಂಡರ್, ಇಲ್ಲೂ ಬಿಜೆಪಿ ಶಾಸಕರು. ಬ್ಯಾಟರಾಯನಪುರದಲ್ಲಿ 6.05 ಕಿಲೋಮೀಟರ್, ವ್ಯತ್ಯಾಸ ಗಮನಿಸಿ. ಹಿಂದೆ ನಾವು ಹೇಳ್ತಾ ಇದ್ವಿ ಚಿಕ್ಕಪೇಟೆ ಅರ್ಧ ಕಿಲೋಮೀಟರ್, ಬ್ಯಾಟರಾಯನಪುರದಲ್ಲಿ 6.5 ಕಿಲೋಮೀಟರ್, 6.05 ಕಿಲೋಮೀಟರ್ ಕಾಂಗ್ರೆಸ್ನ ಶಾಸಕರು. RR ನಗರ 1 ಕಿಲೋಮೀಟರ್, ಇರೋದು ಬಿಜೆಪಿ ಶಾಸಕರು. ಬೊಮ್ಮನಹಳ್ಳಿಯಲ್ಲಿರೋದು ಬಿಜೆಪಿ ಶಾಸಕರು, ಹೀಗಾಗಿ 1.30 ಕಿಲೋಮೀಟರ್. ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿ ಶಾಸಕರಿರುವ ಕ್ಷೇತ್ರ, ಇಲ್ಲಿ 0.95 ಕಿಲೋಮೀಟರ್. ಮಲ್ಲೇಶ್ವರ ಬಿಜೆಪಿ ಪ್ರತಿನಿಧಿಸುವಂತಹ ಕ್ಷೇತ್ರ 0.43 ಕಿಲೋಮೀಟರ್. ಚಾಮರಾಜಪೇಟೆ ಯಾರ ಶಾಸಕರು ಗೊತ್ತೇ ಇದೆ, ಮಿನಿಸ್ಟರ್ ಕೂಡ, 3.25 ಕಿಲೋಮೀಟರ್. BTM ಲೇಔಟ್ನಲ್ಲಿ 6.50 ಕಿಲೋಮೀಟರ್ ಆದರೆ ಇತ್ತ KR-ಪುರದಲ್ಲಿ 5 ಕಿಲೋಮೀಟರ್. ಇದು ಹೆಂಗೋ ಸ್ವಲ್ಪ ಜಾಸ್ತಿ, ಬಿಜೆಪಿ ಶಾಸಕರಿದ್ದರೂ ಕೂಡ. ಮಹದೇವಪುರದಲ್ಲಿ 5 ಕಿಲೋಮೀಟರ್, ಬಿಜೆಪಿ ಶಾಸಕರು. ಯಶವಂತಪುರ 4.30 ಕಿಲೋಮೀಟರ್, ಹಾಗೆ ಹೆಬ್ಬಾಳದಲ್ಲಿ 4.90 ಕಿಲೋಮೀಟರ್. ಗಾಂಧಿನಗರದಲ್ಲಿ 0.4 ಕಿಲೋಮೀಟರ್. ಹೀಗೆ ವೈಟ್ ಟಾಪಿಂಗ್ ಕಾಮಗಾರಿಯಲ್ಲೂ ಕೂಡ ಬಿಜೆಪಿ ಶಾಸಕರು ಇರುವ ಕಡೆಯಲ್ಲಿ ಕಡಿಮೆ, ಕಾಂಗ್ರೆಸ್ ಶಾಸಕರು ಇರುವ ಕಡೆಯಲ್ಲಿ ಹೆಚ್ಚಿಗೆ ಅವಕಾಶವನ್ನು ನೀಡಲಾಗಿದೆ. ಆ ಮೂಲಕ ಒಂದು ಕಣ್ಣಿಗೆ ಬೆಣ್ಣೆ, ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದೆ ರಾಜ್ಯ ಸರ್ಕಾರ ಅನ್ನೋ ಆರೋಪವನ್ನ ಬಿಜೆಪಿಯ ಶಾಸಕರು ಇದೀಗ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕ ಉದಯ್ ಗರುಡಾಚಾರ್ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಸಿಕ್ಕಾಪಟ್ಟೆ ತಾರತಮ್ಯ ಆಗಿದೆ. ಈಗ ಏನಾಗಿದೆ ಅಂದ್ರೆ, ನಾವು ಒಂಥರ ಈ ಮಲ್ತಾಯಿ ಮಕ್ಕಳ ತರ ಆಗೋಗ್ಬಿಟ್ಟಿದೀವಿ. ನಮಗೆ ತೊಂದರೆ ಏನಾಗಿದೆ ಅಂದ್ರೆ, ನನಗೆ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ನಮ್ಮ ಸರ್ಕಾರ ಇದ್ದಾಗೆ ಕೊಟ್ಟರು, ಸಾಕಷ್ಟು ಕೆಲಸಗಳು ಮಾಡಿದೀವಿ. ಯಾಕಂದ್ರೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಹೆಂಗಿದೆ ಅಂದ್ರೆ, ಇದೊಂಥರ ಬಹಳ ಕಂಜೆಸ್ಟೆಡ್ ಏರಿಯಾ ಇದು ಚಿಕ್ಕಪೇಟೆ. ಸೊ ಅಲ್ಲಿ ಸಾಕಷ್ಟು ರಸ್ತೆಗಳು ಹಾಕ್ಸಿದೀವಿ, ಒಳಚರಂಡಿಗಳು ಹಾಕ್ಸಿದೀವಿ, ಎಲ್ಲವನ್ನೂ ಹಾಕ್ಸಿದ್ದೀವಿ. ಇತ್ತೀಚೆಗೆ ಏನಾಗ್ತಾ ಇದೆ, ನಾವು ರಿಕ್ವೆಸ್ಟ್ ಮಾಡಿದ್ವಿ ನಮ್ಮ ಆದರಣೀಯ ಮುಖ್ಯಮಂತ್ರಿಗಳನ್ನ, ಪ್ಲಸ್ ನಮ್ಮ ಉಪಮುಖ್ಯಮಂತ್ರಿಗಳನ್ನು ಕೇಳಿದ್ವಿ, ನನಗೆ ಅನುದಾನ ಸರಿ ಕೊಡ್ಬೇಕು ಸರ್, ಸಾಕಷ್ಟು ಕೆಲಸಗಳಿರ್ತದೆ, ದಯವಿಟ್ಟು ಮಾಡಿಕೊಡಿ ಅಂತ. ಬರೀ ಎರಡು ರೋಡ್ಗೆ ಕೊಟ್ಟಿದ್ದಾರೆ ವೈಟ್ ಟಾಪ್. ಸೊ ನಮಗೆ ಅದು ಬೇರೆಯವರಿಗೆಲ್ಲ ಚೆನ್ನಾಗಿ ಕೊಟ್ಬಿಟ್ಟು ಅನುದಾನಗಳು ನಮ್ಗೆ ಯಾಕೆ ಕೊಡೋದಿಲ್ಲ? ಸೊ ದಿಸ್ ದ ಕ್ವೆಶ್ಚನ್. ಆಮೇಲೆ ಸಿದ್ದರಾಮಯ್ಯನವರು ಆಗಲಿ, ನಮ್ಮ DK ಶಿವಕುಮಾರ್ ಅವರಾಗಲಿ